ನಮಸ್ಕಾರ. ಎಸ್ಸಿಎನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸಂಗನಗೌಡ. ಇಂದಿನ ವಿಶೇಷ ಸುದ್ದಿ. ಐತಿಹಾಸಿಕ ತಾಳಿಕೋಟೆ ಪಟ್ಟಣದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಜರುಗುವ ಶ್ರೀ ಗ್ರಾಮದೇವತೆ ಜಾತ್ರಾ ಮಹೋತ್ಸವದ 4ನೇ ದಿನದ ಕಾರ್ಯಕ್ರಮಗಳು ಇಂದು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದವು. ಜುಲೈ 20ರ ಸೋಮವಾರದಂದು ಶ್ರೀ ಗ್ರಾಮದೇವತೆ ಪ್ರತಿಷ್ಠಾಪನೆಗೊಂಡಿರುವ ರಾಜವಾಡೆ ಆವರಣದಲ್ಲಿ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳು ನಡೆಯಿತು. ಬೆಳಗ್ಗೆಯಿಂದಲೇ ದ್ಯಾಮವ್ವ ತಾಯಿಯ ದರ್ಶನ ಪಡೆಯಲು ಸಾವಿರಾರು ಭಕ್ತರು ಎಲ್ಲೆಡೆಯಿಂದ ಆಗಮಿಸಿದ್ದು ಸರದಿ ಸಾಲನಿಯಲ್ಲಿ ನಿಂತು ಭಕ್ತಿಭಾವದಿಂದ ದೇವಿಯ ದರ್ಶನ ಪಡೆದರು. ಪಟ್ಟಣದಲ್ಲಿ ಕಳೆದ 3 ದಿನಗಳಿಂದ ನಿರಂತರ ಜಿಟಿ ಮಳೆ ಸುರಿಯುತ್ತಿದ್ದರೂ ಭಕ್ತರ ಉತ್ಸಾಹ ಮಾತ್ರ ಕುಂದಲಿಲ್ಲ. ಮಳೆಯ ನಡುವೆಯೂ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇಂದು ಬೆಳಗ್ಗೆ 9:30 ಮಧ್ಯಾಹ್ನ 3 ಗಂಟೆಯವರೆಗೆ ಉತ್ತರ ಕರ್ನಾಟಕದ ಪ್ರಸಿದ್ಧ ಜನಪದ ಸಂಸ್ಕೃತಿಯ ಗೀಗಿ ಪದಗಳ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮ ಸಾವಿರಾರು ಭಕ್ತರ ಮನಸೂರೆಗೊಂಡಿತು. ಇದೇ ವೇಳೆ ಬೆಳಗ್ಗೆ 10 ಗಂಟೆಗೆ ರಾಜವಾಡೆ ಮೈದಾನದಲ್ಲಿ ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾವಳಿಯ ಅಂತಿಮ ಪಂದ್ಯಗಳು ಜರುಗಿದವು. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಭಾರ ಎತ್ತುವ ಸ್ಪರ್ಧೆಗಳು ನಡೆದಿದ್ದು ವಿಜೇತರಿಗೆ ವಿಶೇಷ ನಗದು ಬಹುಮಾನಗಳನ್ನು ಘೋಷಿಸಲಾಯಿತು. ಜಾತ್ರೆಗೆ ಆಗಮಿಸುವ ಸುಮಾರು 15ರಿಂದ 20 ಸಾವಿರ ಭಕ್ತರಿಗೆ ಪ್ರತಿದಿನವೂ ವಿಶೇಷ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಂದು ಕೋಳೂರ ಗ್ರಾಮದ ಪ್ರಸಿದ್ಧ ಅಡುಗೆ ಭಟ್ಟರಾದ ಮಲ್ಲಣ್ಣ ಬಯ್ಯಾಪೂರ ತಿಳಿಸಿದ್ದಾರೆ. ಸೋಮವಾರದ ಪ್ರಸಾದ ವ್ಯವಸ್ಥೆಯನ್ನು ಜಾತ್ರಾ ಸಮಿತಿಯ ವತಿಯಿಂದ ಯಶಸ್ವಿಯಾಗಿ ನಡೆಸಲಾಯಿತು. ಇಂದು ಸಂಜೆ 7 ಗಂಟೆಗೆ ಧರ್ಮಸಭೆ ಹಾಗೂ ರಾತ್ರಿ 10 ಗಂಟೆಯಿಂದ ವಿವಿಧ ಮನರಂಜನಾ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಜಾತ್ರಾ ಸಮಿತಿಯ ಮುಖ್ಯಸ್ಥರು ಮಾಹಿತಿ ನೀಡಿದ್ದಾರೆ. ಪ್ರಸಾದ ಸೇವಾ ವ್ಯವಸ್ಥೆಯಲ್ಲಿ ಸಿದ್ದನಗೌಡ ಪಾಟೀಲ, ಬಸವರಾಜ ಚೌಧರಿ, ಬಸವರಾಜ ಕಶೆಟ್ಟಿ, ಶರಣಗೌಡ ಗೊಟಗುಣಕಿ, ಬಸಯ್ಯ ಹಿರೇಮಠ, ನಾಗಪ್ಪ ಗೊಟಗುಣಕಿ, ಸುರೇಶ್ ಪವಾರ, ಪರಮಣ್ಣ ಪಾಟೀಲ, ಶರಣು ಹಡಗಿನಾಳ, ಸಿದ್ದರಾಮೇಶ ಬಯ್ಯಾಪೂರ, ವೀರೇಶ ಕಾಚಗಾರ, ಮಡಿವಾಳಪ್ಪ ಹಳ್ಳೂರ, ಅಬ್ದುಲಸಾಬ್, ಸಿದ್ದರಾಮಪ್ಪ ಬಿದರಕುಂದಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ವರದಿ ಅಬ್ದುಲ್ ಗನಿ ಮಕಾನದಾರ್, ತಾಳಿಕೋಟಿ. ಇನ್ನಷ್ಟು ಸ್ಥಳೀಯ ಹಾಗೂ ತಾಜಾ ಸುದ್ದಿಗಳಿಗಾಗಿ ಎಸ್ಸಿಎನ್ ಟಿವಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಇದು 4ನೇ ದಿನದ ಕಾರ್ಯಕ್ರಮ. ಈ ತಾಯಿಯ ಆಶೀರ್ವಾದದಿಂದ ಮಹಾಪ್ರಸಾದ. ಇವತ್ತು ಮಾದಲಿ ಪ್ರಸಾದ ಇರುತ್ತದೆ. ಮಾದಲಿ, ಬದನೆಕಾಯಿ ಪಲ್ಯ, ರೊಟ್ಟಿ, ಸಾಂಬಾರು, ಅನ್ನ. ಮಾದಲಿ ಅಂದ್ರೆ ಅದು ಈ ಕಡೆದಲ್ಲ, ಅದು ಬರೇ ಸ್ಪೆಷಲ್ ಕೊಬ್ಬರಿ ಖಾರ ಗಡ್ಡೆದಂಟು ತಿಂದಂಗೆ. ಅದು ಒಟ್ಟು ಅಮ್ಮಿನ ಗಿಡದಂಟು ಅಂತೇಳಿ ಪ್ರಸಿದ್ಧವಾದದ್ದು ಅಂಟು ಹೆಂಗಿತ್ತು, ಈ ತಾಯಿ ಬೆಲ್ಲಿ ಆ ಮಾದಲಿಯನ್ನು ಮಹಾಪ್ರಸಾದ ಅದನ್ನು ಉಂಡ್ರೆ ಅದು ಅಗದಿ ಪಂಚಾಮೃತ ಅಂಥ ಮಹಾಪ್ರಸಾದ ತಾಯಿ ಜಗದಾಗ ಉಂಡು ತಮ್ಮ ಜೀವನ ಪಾವನ ಆಗಲಿ ಅಂತೇಳಿ ತಾಯಿ ಆಶೀರ್ವಾದವನ್ನು ತೆಗೆದುಕೊಂಡು ಭಕ್ತರು ಉದ್ಧಾರ ಆಗಲಿ ಅಂತೇಳಿ ತಾಯಿ ಎಲ್ಲ ಭಕ್ತರನ್ನು ಒಂದುಗೂಡಿಸಿ ಒಂದು ಪ್ರಸಾದವನ್ನು ಮಾಡಿಸಿ ತಯಾರು ಮಾಡಿದ್ದಾಳೆ. ಎಲ್ಲರೂ ಈ ತಾಯಿಯ ಕೃಪೆಯಿಂದ ಎಲ್ಲರೂ ಒಂದುಗೂಡಿ ಸಾಕಿನ ಕೊಡೋರು. ಬರ್ರಿ ಎಲ್ಲರೂ ಬರ್ರಿ, ಸ್ವಲ್ಪ ಬರ್ರಿ. ಪರಮಾತ್ಮ ಅವಾಗ ಏನು ಮಾಡ್ತಾನ, ಅದಮ ಅನ್ನುವಂತ ತಯಾರು ಮಾಡಿ ಅವನು ಯಾವಾಗ ಬಿಡುತ್ತಿದ್ದ ಅವಾಗ ಅದಮ ಹವ ಅನ್ನುವಂತ ತಯಾರು ಮಾಡಿ ಏನು ಮಾಡ್ತಾನು, ಹವ ಅಂದ್ರೆ ಯಾವ ಹೆಣ್ಣ. ಹೌದು, ಅದಮ ಅನ್ನುವಂಥದ್ದು ಗಂಡ, ಹವ ಅಂದ್ರ ಹೆಣ್ಣ. ಅದರ ಜೋಡಿ ಏನು ಮಾಡ್ತಾನಂದ್ರ ಇವತ್ತಿನ ದಿವಸ ಪ್ರಥಮದಾಗ ಪರಮಾತ್ಮ ಒಂದು ನಾಯಿ ಸದ್ದು ಮಾಡ್ಯಾನ, ಗಿದಮ್ ಅನ್ನುವಂಥ. ಗಿದಮ್ ಅನ್ನುವಂಥ ನಾಯಿ ಯಾಕೆ ಸದ್ದು ಮಾಡಿದಂದ್ರೆ ಇವತ್ತಿನ ದಿವಸ ಯಾಕಂದ್ರೆ ಕೆಟ್ಟ ಪಿಸಾಸಿ ಅನ್ನುವಂಥದ್ದು ಬಂದ ಗೊಂಬಿ ಮಾಡಿ ಪರಮಾತ್ಮ ಇಡ್ತಿದ್ದ. ಪ್ರಥಮದಾಗ ಅವ್ ಮಾಡಿ ಇಡ್ತಿದ್ದ, ಅದು ಬಂದ ಕೆಡಿಸಿ ಹೋಗ್ತಿದ್ದ. ಅಲ್ಲಿ ಆದ್ರೂ ಇಂಥವ್ರ ರೇಖಾನಂತ ಪಿಸಾಸಿ ಅಲ್ಲಿ ಆದ್ರೂ ಐತೆ.
ಈ ಸೈತಾನ ಏನು ಹೋದ್ರ ಬಿಟ್ಟದಲ್ಲ ತಮ್ಮ ಇದು ಗಂಡ ಐತೆ ಈ ಕ್ಯಾಲೆ ಕುಸ್ತಿ ಚಾಲು ಮಾಡಿ ಬೇರೆ ಚಾಲು ಮಾಡ್ಯಾರ ಅದಕ್ಕೆ ಹೇಳ್ತಾಳೆ ಏನಂತ ಹೇಳಿ ರಜತಮ ಅನ್ನುವಂತ ಸತ್ವ ಗುಣ 3 ಗುಣ ಅದಾವು ಕೆಲವೊಮ್ಮೆ ಶಾಸ್ತ್ರ ಅಂತ ಹೇಳ್ತಾರ ಯಾಕಂದ್ರೆ ಇವತ್ತಿನ ದಿವಸ ಚಿನ್ಮಯ ಅನ್ನುವಂತ ಮಗನ ಹರದಾರು